ಸಮಸ್ತ ವೀಕ್ಷಕರಿಗೂ ಕೂಡ ರವಿ ಬೆಳಗೆರೆಯ ನಮಸ್ಕಾರಗಳು. ನಿಮ್ಮನ್ನು ಇವತ್ತು ನಾನು ಒಂದು ವಿಶಿಷ್ಟವಾದ, ವಿಭಿನ್ನವಾದ ಮತ್ತು ನಿಮ್ಮ ಊಹೆಗೆ ಸರಳವಾಗಿ ನಿಲುಕದೇ ಇರುವಂತಹ ಒಂದು ಪ್ರಪಂಚಕ್ಕೆ, ಒಂದು ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ನನ್ನ ಜೊತೆಗೆ ತಮಿಳಿನ ಬಹಳ ಮುಖ್ಯವಾದಂಥ ಒಬ್ಬ ಬರಹಗಾರರಿದ್ದಾರೆ. ಅವರ ಹೆಸರು ಶೋಭಾ ಶಕ್ತಿ. ಅವ್ರಿಗೆ ನಾನು ಮುಂಚೆನೇ ಹೇಳಬೇಕು ನಿಮಗೆ, ಅವ್ರಿಗೆ ಕನ್ನಡ ಬರೋದಿಲ್ಲ, ನನಗೆ ತಮಿಳು ಬರೋದಿಲ್ಲ. ಆದರೆ ನಮ್ಮಿಬ್ಬರ ಮೈತ್ರಿ ಬಹಳ ಗಾಢವಾದದ್ದು. ಅದಕ್ಕೆ ಕೇವಲ ಅಕ್ಷರ ಕಾರಣ. ಈ ಅಕ್ಷರ ಮೈತ್ರಿ ಅವರನ್ನು ದೂರದ ದೇಶದಿಂದ ಬೆಂಗಳೂರಿಗೆ ಕರೆತಂದಿದೆ, ನನ್ನನ್ನು ನಿಮ್ಮನ್ನು ರಿಲೇಟ್ ಮಾಡುವಂತೆ ಮಾಡಿದೆ. ನಾನು ಅವರನ್ನು ಒಮ್ಮೆ ನಿಮಗೆ ಪರಿಚಯಿಸ್ತೀನಿ. ಪ್ಲೀಸ್ ಮೀಟ್ ಮೈ ಡಿಯರ್ ಫ್ರೆಂಡ್ ರೈಟರ್ ಮಿಸ್ಟರ್ ಶೋಭಾ ಶಕ್ತಿ. ಸ್ನೇಹಿತರೆ, ಶೋಭಾ ಶಕ್ತಿ ಅವರು ಒಬ್ಬ ಬರಹಗಾರರಾಗಿ, ಮುಖ್ಯವಾಗಿ ನಾಟಕಗಳ ಮತ್ತು ಕಾದಂಬರಿಗಳ ಬರಹಗಾರರಾಗಿ, ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಮಾಡುವಂತಹ, ಸಂಭಾಷಣೆಯನ್ನು ಬರೆಯುವಂಥ ಅದ್ಭುತವಾದ ಕೆಲಸಗಾರರಾಗಿ, ನಟರಾಗಿ ಈಗ ಕೆಲವೆಡೆ ಸಾಕಷ್ಟು ಪರಿಚಯ ಆಗಿದ್ದಾರೆ. ಇಂಗ್ಲೀಷ್ ಓದುಗರಿಗೂ ಕೂಡ ಅವರು ಸಾಕಷ್ಟು ಪರಿಚಯವಾಗಿದ್ದಾರೆ. ಆದರೆ ಅವರನ್ನು ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ನಿಮಗೆ ಒಂದು ವಿಷಯವನ್ನು ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ತಮ್ಮ ಜೀವನವನ್ನು, ತಮ್ಮ ಬಾಲ್ಯವನ್ನು ದಾಟಿ ತಾರುಣ್ಯವನ್ನು ಆರಂಭಿಸಿದ್ದು LTTE ಸಂಘಟನೆಯ ಯೋಧರಾಗಿ, ಒಬ್ಬ ಬಾಲ ಯೋಧರಾಗಿ ಶ್ರೀಲಂಕಾದ ಯುದ್ಧಗಳಲ್ಲಿ ಪಾಲ್ಗೊಂಡಂತಹ ಮಿತ್ರ ಶೋಭಾ ಶಕ್ತಿ. ನಿಮಗೆ ಆಶ್ಚರ್ಯವಾಗಬಹುದು ಮತ್ತು ಸಂತೋಷವೂ ಆಗಬಹುದು. ಒಬ್ಬ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬೆಳೀತಾನೆ, ಯಾವ ದಿಗಂತವನ್ನು ತಲುಪ್ತಾನೆ ಅನ್ನೋದಕ್ಕೆ ಶೋಭಾ ಶಕ್ತಿ ಅವರು ಉದಾಹರಣೆಯಾಗಿದ್ದಾರೆ. ಅವರು ಶ್ರೀಲಂಕಾದ ಬಳಿ ಇರುವಂತಹ ಒಂದು ಪುಟ್ಟ ದ್ವೀಪದಿಂದ ಬಂದಂಥವರು. ಅವರ ಮೂಲ ಊರೇ ಅದು. ಅವರು ಅಲ್ಲಿ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರ ನಡುವೆ ಬೆಳೆದವರು. ಅವರೇ ಹೇಳೋ ಪ್ರಕಾರ ಅವರ ತಂದೆ ಸ್ವಲ್ಪ ಒರಟು. ಅವರು ಆ ಒರಟುತನದಿಂದಾಗಿಯೋ ಏನೋ ಇವರಿಗೆ ತುಂಬ ಸೆನ್ಸಿಟಿವ್ ಆದಂತಹ, ಭಾವುಕವಾದಂತಹ ಮನಸ್ಸು ಬಂತು ಅಂತ ಕಾಣಿಸುತ್ತೆ. ಅವರು 9ನೇ ಕ್ಲಾಸ್ ಓದ್ತಾ ಇದ್ದಾಗ ಶ್ರೀಲಂಕಾದಲ್ಲಿ ಆರಂಭವಾದಂತಹ ಒಂದು ದೊಡ್ಡ ಅಲೆಯನ್ನು ಎಬ್ಬಿಸಿದಂತಹ LTTE ಪಡೆಯ ಕಡೆಗೆ ಆಕರ್ಷಿತರಾಗುತ್ತಾರೆ. ಜಾಫ್ನಾದ ಹೊರವಲಯದಲ್ಲಿದ್ದಂತಹ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಂತಹ ಅವರು ವಿಲ್ಲುಪಿಳ್ಳೈ ಪ್ರಭಾಕರನ್ ಅವರೆಡೆಗೆ ಆಕರ್ಷಿತರಾಗಿ ಅವರು ಕಟ್ಟಿದಂತಹ ಈಳಂ ಚಳವಳಿಯ ವಿಷಯದಲ್ಲಿ ಭಾವುಕರಾಗಿ ಅದಕ್ಕೆ ಸೇರಿಕೊಂಡು ತರಬೇತಿಯನ್ನು ಪಡೆದು ಕೈಯಲ್ಲಿ ಬಂದೂಕನ್ನು ಹಿಡಿದು ಹೋರಾಡ್ತಾರೆ. ಇದು ಅವರ ಜೀವನದ ಆರಂಭ. ನಾನೀಗ ಶೋಭಾ ಶಕ್ತಿ ಅವರನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಇಂಗ್ಲೀಷ್ನಲ್ಲಿ ಕೇಳ್ತೀನಿ, ಅವರು ಇಂಗ್ಲೀಷ್ನಲ್ಲೂ ತಮಿಳಿನಲ್ಲೂ ಉತ್ತರಿಸ್ತಾರೆ. ತಾವು ದಯವಿಟ್ಟು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ನಿಮ್ಮ ಸಹಾಯಕ್ಕೆ ನಾನಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ನಾನು ಶೋಭಾ ಶಕ್ತಿ ಅವರನ್ನು ನಿಮಗೋಸ್ಕರ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಮಿಸ್ಟರ್ ಶೋಭಾ ಶಕ್ತಿ, ಮೈ ಡಿಯರ್ ಫ್ರೆಂಡ್, ವಾಟ್ ಈಸ್ ಯುವರ್ ಒರಿಜಿನಲ್ ನೇಮ್? Anthony Dasan. And what's your father's name? My father's name is Yesudasan. Yesudasan. Yeah. And you were named as Anthony Dasan. Yeah. You call it, we call Dasan and you pronounce it as Dasan. Yeah. THASAN. You belong to which country now? Now I am in France. You are in France, but are you a French citizen? No, I am refugee, political refugee. ಸ್ನೇಹಿತರೆ, ಅವರು ಹೇಳ್ತಿರೋದು ಅವರ ಆರಂಭಿಕ ಜೀವನ ಆದದ್ದು ಶ್ರೀಲಂಕಾದಲ್ಲಿ. ಅವರ ಹೆಸರು ಆಂಥನಿ ದಾಸನ್, ಅವರ ತಂದೆಯ ಹೆಸರು ಯೇಸುದಾಸನ್. ಆದರೆ ಅವರು ಈಗ ಇರೋದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. 18 ವರ್ಷಗಳಿಂದ ಅವರು ಪ್ಯಾರಿಸ್ನಲ್ಲಿದ್ದಾರೆ. ಅವರಿಗೆ ದೇಶ ಅಂತ ಇಲ್ಲವೇ ಇಲ್ಲ, ಮಾತೃಭೂಮಿ ಅನ್ನುವಂತಹ ಕಲ್ಪನೆಯಿಂದ ಬಹಳ ದೂರವಾಗಿದ್ದಾರೆ. ಅವರನ್ನು ಒಬ್ಬ ರಾಜಕೀಯ ನಿರಾಶ್ರಿತರನ್ನಾಗಿ, ಅವಲಂಬಿತರನ್ನಾಗಿ ಫ್ರಾನ್ಸ್ ದೇಶ ನೋಡುತ್ತೆ. ಹಿ ಈಸ್ ಎ ಪೊಲಿಟಿಕಲ್ ರೆಫ್ಯೂಜಿ. ವೆಲ್, ವೆನ್ ವಾಸ್ ದಟ್ ಯು ಜಾಯಿಂಡ್ ದಿ ಮೂವ್ಮೆಂಟ್ ಇನ್ ಶ್ರೀಲಂಕಾ? Yeah. In 1983, 1983 நான் LTT join பண்ணுறேன். 1983. Then 1986, I left from movement.
Okay. You spent 3 years of your 3 years. life, especially when you were very young. And what were the other languages that you knew then? You knew only Tamil or English also? Yeah. No. Now I can speak Tamil. Not now, those days. Only Tamil. ಓನ್ಲಿ ತಮಿಳ್. Yeah. ಕೇವಲ ಕನ್ನಡವನ್ನು ತಮಿಳನ್ನು ಕಲ್ತಿದ್ದಂತಹ ಆಂಥನಿ ದಾಸನ್ ಪ್ರಭಾಕರನ್ ಅವರ ಇದಕ್ಕೆ ಆಕರ್ಷಿತರಾಗಿ LTT ಚಳವಳಿ ಸೇರ್ತಾರೆ. 1983ರಲ್ಲಿ 3 ವರ್ಷಗಳ ಕಾಲ ಅವರು LTT ಪಡೆಯೊಂದಿಗೆ ಇದ್ರು. ಅಂಡ್ ಟೆಲ್ ಮಿ, ಹೂ ವಾಸ್ ದಿ ಮೋಸ್ಟ್ ಇಂಪ್ರೆಸಿವ್ ಪರ್ಸನಾಲಿಟಿ ಫಾರ್ ಯು ಇನ್ ದೋಸ್ ಡೇಸ್? Prabhakaran. Prabhakaran was the most interesting personality, inspiring personality. Yeah. Can you tell something about Prabhakaran? Yeah. பிரபாகரன் தன்னுடைய ரொம்ப சின்ன வயசில் 17 வயசில் தமிழர் விடுதலை போராட்டத்துக்கு வராரு. வந்து ஒரு 10 வருஷம் தமிழ் மக்களுடைய விடுதலை போராட்டத்துக்காக அங்கே இருக்க இளைஞர்களுக்கு தலைமை தாங்கி ஒரு இயக்கத்தை கட்டி எழுப்புறாரு. 80களில் மெதுவாக கைக்கு பவர் வர, அவருக்கு அதிகாரத்தின் மீதான ஆசைகள் வர, அரசியலை துறந்து வெறுமனே ஆயுதத்தின் மேல் காதல் கொண்ட ஒரு ஓர்லோட்டாக மெல்ல மாறி போகிறாரு. அவர் தன்னுடைய இயக்கத்தை அரசியல் ரீதியாக கட்டியெழுப்பாமல் வெறும் இராணுவவாதத்தில் மட்டும் நம்பிக்கை கொண்டு தன்னுடைய இயக்கத்தை கட்டியெழுப்பியது தான் எங்களுக்கெல்லாம் அவர் மீது உள்ள பெரிய விமர்சனம். இந்த காரணத்தாலே விடுதலை புலிகள் ஒரு இயக்கமாக அங்கே இயங்கிக் கொண்டிருக்கும் பொழுது EPRF, பிளாட், டெலோ போன்ற பல்வேறு இயக்கங்கள் அங்கே தமிழ் மக்களுடைய விடுதலையை கருதி இயங்கிக் கொண்டிருந்தன. அந்த நேரத்திலே பிரபாகரன் தலைமையிலான LTT மற்ற இயக்கங்களை ஆயுத முனையில் அழித்ததால், கொன்றதால் நான் விடுதலை புலிகள் இயக்கத்தில் இருந்து வெளியேறினேன். You mean to say one leader, one movement, one organization, and one leader, that is himself. ನೋಡಿ ಹೇಗಾಗುತ್ತೆ ಅಂತಂದ್ರೆ, ಮೊದಲು ತಮಿಳರ ಉದ್ಧಾರಕ್ಕಾಗಿ, ತಮಿಳರನ್ನ ರಕ್ಷಣೆ ಮಾಡೋದಕ್ಕಾಗಿ, ತಮಿಳರ ಅಪ್ಲಿಫ್ಟ್ಮೆಂಟ್ಗಾಗಿ, ಅವರ ಹಕ್ಕುಗಳಿಗಾಗಿ ಶುರುವಾದಂತಹ LTT ಹೋರಾಟದಲ್ಲಿ ಕಾಣಿಸ್ಕೊಂಡಂತಹ ಪ್ರಭಾಕರನ್ ತಮ್ಮ 17ನೇ ವಯಸ್ಸಿನಿಂದ ಚಳವಳಿಯನ್ನ ಬಹಳ ಇಂಟೆನ್ಸ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ 80ನೇ ದಶಕಕ್ಕೆ ಬಂದಾಗ ಅವರಿಗೊಂದು ನಾಯಕತ್ವ ಸಿಗುತ್ತೆ. ಆದರೆ ಕ್ರಮೇಣ ಅವರಿಗೆ ತಮ್ಮ ಕೈಲಿದ್ದಂತಹ ಬಂದೂಕಿನ ಮೇಲೆ ವಾಂಛೆ ಉಂಟಾಗಿ ಕ್ರೈಮ್ನಲ್ಲಿ ಅಂದರೆ ಕಿಲ್ಲಿಂಗಲ್ಲಿ ನಂಬಿಕೆ ಬಂದು ಅವರು ಪ್ರತಿಯೊಬ್ಬರನ್ನ ಸಾಯಿಸ್ತಾ ಬಂದರು. ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಅದರ ಬಗ್ಗೆ. ಹೂ ವಾಸ್ ದ ಫಸ್ಟ್ ಮ್ಯಾನ್ ಟು ಬಿ ಕಿಲ್ಡ್ ಬೈ ಪ್ರಭಾಕರನ್? ಫಸ್ಟ್ ಒನ್ Albert Thuraipa, mayor of Jaffna. Then Albert Thuraipa was a Tamil. ನೋಡಿ, ಒಬ್ಬ ತಮಿಳ ಮೇಯರ್ ಇದ್ರು, ಆಲ್ಬರ್ಟ್ ದುರೈಯಪ್ಪನ್ ಅಂತೇಳಿ. ಅವರು ಜಾಫ್ನಾದ ಮೇಯರ್ ಆಗಿದ್ರು. ಅವರನ್ನ ಪ್ರಭಾಕರನ್ ಕೊಲ್ತಾರೆ. ಅದು ಅವರ ಮೊಟ್ಟ ಮೊದಲನೇ ಕೊಲೆ, ಅಂದ್ರೆ ರಾಜಕೀಯ ಹತ್ಯೆ, ಅಸಾಸಿನೇಷನ್ ಅಂತ ನಾವು ಕರಿತೇವೆ. ದೆನ್ ಹಿ ವಾಸ್ ದ ಸೆಕೆಂಡ್ ಮ್ಯಾನ್ ಟು ಬಿ ಕಿಲ್ಡ್. His own comrade. Who is that? Parkunam. Okay. Then the third one, Michael also his own comrade. Tamil? Tamil, LTT. Yeah. ನೋಡಿ ಹೇಗೆ ಮೊದಲನೇ ಬಲಿ ತೆಗೆದುಕೊಳ್ಳೋದು ಒಬ್ಬ ತಮಿಳ್ ನಾಯಕನನ್ನ, ಎರಡನೇ ಬಲಿ ತನ್ನೊಂದಿಗೆ ಹೋರಾಟವನ್ನು ಮಾಡ್ತಾ ಇದ್ದಂತಹ ಒಬ್ಬ ನಾಯಕನನ್ನ, ಮೂರನೇ ಕೊಲೆನೂ ಒಬ್ಬ ತಮಿಳ ಹೋರಾಟಗಾರನನ್ನೇ ಮಾಡ್ತಾರೆ. ಹೀಗೆ ಪ್ರಭಾಕರನ್ಗೆ ಬಹುಶಃ ಸಾಯಿಸುವಂತಹ, ನಾಶ ಮಾಡುವಂತಹ ಮತ್ತು ಏಕೈಕ ನಾಯಕನಾಗಿ ತಾನು ಎಮರ್ಜ್ ಆಗುವಂತಹ ಒಂದು ಚಟ ಶುರುವಾಗಿ ಅದು ಅವರ ಪತನಕ್ಕೆ, ಸಂಪೂರ್ಣವಾದ LTTಯ ನಾಶಕ್ಕೆ ಕಾರಣವಾಯಿತು ಅನ್ನೋ ಮಟ್ಟಿಗೆ ಆಪಾದನೆಯನ್ನ ನಮ್ಮ ಮಿತ್ರರಾದಂತಹ ಶೋಭಶಕ್ತಿ ಅವರು ಮಾಡ್ತಾರೆ. ಯು ಟೆಲ್ ಮಿ, ಹೌ ಆರ್ ಯು ಅರೆಸ್ಟೆಡ್? By Sri Lankan government. Well, after these two incidents, that's the Anuradhapuram incident and then the Thimpu talks, you felt very bad about the developments and decided to leave the movement. But when were you arrested for the first time? I mean, after this, ரெண்டு இன்சிடென்ட் சொன்னீங்க. நான் மூணாவது இன்சிடென்ட் தான் மிக முக்கியமானது. ஓகே. 1986 மே LTT வந்து மற்ற இயக்கங்களை, டெலோ இயக்கத்தை வந்து பேண்டட் பண்ணுறாங்க, ஃபைட் பண்ணிட்டு. LTT killed Sri Sabaratnam, who is leader of Telo. Yeah. So from the 1980s May, LTT கண்டினியூவாக மற்ற இயக்கங்களை வந்து அழிக்கிறாங்க. The other groups. ஸோ இதுதான் எனக்கு பெரிய பிரச்சனை.
1986 ಮೇ ತಿಂಗಳಲ್ಲಿ ಟೆಲೋ ಎನ್ನುವಂತಹ ಒಂದು ಸಂಘಟನೆ, TELO, ಟೆಲೋ ಸಂಘಟನೆ, ಅದು ಕೂಡ ತಮಿಳರ ಹಿತರಕ್ಷಣೆಗಾಗಿ ಹೋರಾಡ್ತಾ ಇದ್ದಂತಹ ಒಂದು ಉಗ್ರ ಸಂಘಟನೆ ಆಗಿತ್ತು. ಆ ಸಂಘಟನೆಯ ಮುಖ್ಯಸ್ಥರಾದ ಶ್ರೀ ಸಭಾರತ್ನಂ ಅವರನ್ನ ಪ್ರಭಾಕರನ್ ಅವರು ತಮ್ಮ ಯೋಧರ ಮೂಲಕ ಕೊಲೆ ಮಾಡಿಸ್ತಾರೆ. ಆನಂತರ ಕೂಡ ತಮಿಳು ನಾಯಕರ, ಬೇರೆ ಬೇರೆ ಗುಂಪುಗಳ ತಮಿಳು ನಾಯಕರ ಕೊಲೆಗಳಾಗ್ತವೆ. ಆ ಕೊಲೆಗಳು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತವೆ ಅಂತ ಹೇಳಿ ಶೋಭಶಕ್ತಿ ಅವರು ಹೇಳ್ತಾರೆ. ಅವರನ್ನು ನಾನು ಕೇಳೋಕ್ಕೆ ಇರುವಂತಹ ಪ್ರಶ್ನೆ ಏನು ಅಂತಂದರೆ, ಈಸ್ ದ್ಯಾಟ್ ಬಿಕಾಸ್ ಆಫ್ ಯುವರ್ ಸೆನ್ಸಿಟಿವಿಟಿ ಆಸ್ ಅ ರೈಟರ್? You are very emotional a man. You are now also a very emotional a man. Is that the reason for you to come out of the armed struggle? Yeah. And you felt very bad for killing people and No. Well, tell me, you were trained in army by leaders and you enjoyed having a gun in your hand? No. And you enjoyed killing? No, never. ನೋಡಿ ಹೇಗಾಗುತ್ತೆ ಅಂತಂದರೆ, ಒಬ್ಬ ಅಂತಃಕರಣ ಇರುವಂತಹ ಒಂದು ಅವರು ಆಗಿನ ಕಾಲಕ್ಕೇ ನಾಟಕಗಳನ್ನು ಬರೆದು ಬೀದಿ ನಾಟಕಗಳನ್ನು ಮಾಡಿಸ್ತಾ ಇದ್ರು. ಆ ತರಹದ ಸೆನ್ಸಿಟಿವಿಟಿ ಇರುವಂತಹ, ಭಾವುಕತೆ ಇರುವಂತಹ ಮನುಷ್ಯ ಎಷ್ಟೇ ಇದಾದರೂ ಕೂಡ ಚಳವಳಿಗೆ ಹೋಗಿ ಬಂದೂಕ್ ಹಿಡ್ಕೊಂಡು ಆ ಬಂದೂಕನ್ನು ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಬಾರ್ದು ಅಂತ ಅನ್ನೋದು ಇಲ್ಲಿಯ ಸಂದೇಶ. ಮೇ ಬಿ ಇಟ್ ವಾಸ್ ನೀಡೆಡ್ ವೆನ್ ದೇ ಟುಕ್ ಅಪ್ ಆರ್ಮ್ಸ್, ಬಟ್ ದೇ ಶುಡ್ ನಾಟ್ ಎಂಜಾಯ್ ಇಟ್. ನಾವು ಮಾಡುವಂತಹ ಕ್ರೈಮ್ನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದಾಗ ಮನುಷ್ಯತ್ವ ಕಳ್ಕೊಳ್ತೀವಿ ಅನ್ನೋಂಥ ಭಾವನೆಯನ್ನು ಅವ್ರು ಹೇಳ್ತಾರೆ. ಅದು ಕೂಡ ಅವರಿಗೆ ತುಂಬ ನೋವು ಕೊಡ್ತು ಅನ್ನುವಂಥ, ಅಂದರೆ ಕಿಲ್ಲಿಂಗ್ಸ್ ನೋಡಿ 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 ಒಂದು ಸೆನ್ಸಿಟಿವ್ ಮನಸ್ಸಿಗೆ ಬೇಸರವಾಗಿ ಅವರು ಚಳುವಳಿಯನ್ನು ಬಿಟ್ಟು ಈಚೆ ಬರ್ತಾರೆ. ಬಟ್ ವೈ ಡಿಡ್ ಯು ಗೋ ಟು ಕೊಲಂಬೋ? அதுக்கு முன்னாடி ஒரு சின்ன எக்ஸ்பிளைன் சொல்கிறேன். ஆர்மி வந்து எல்லாமே ஆர்மி கிடையாது. இப்போ யூஎஸ் ஆர்மி இருக்காங்க, ஸோ இங்கே ரஷ்யா ரெட் ஆர்மி செம்படை இருக்காங்க. டிஃப்ரெண்ட் இருக்குல்ல, டிஃப்ரெண்ட் இருக்குது. ஸோ நாங்கள் எல்டியில் இருந்தபோது நாங்கள் யோசித்தோம், நாங்கள் வந்து புரட்சிகர இராணுவம், ரெபல் ஆர்மி. நாங்கள் ரெபல் ஆர்மி வந்து பப்ளிக்கை கொல்ல மாட்டாங்க, காம்ரேட்ஸை கொல்ல மாட்டாங்க, புரட்சிகர இராணுவம். பட் இந்த 1985-86 எல்டிடி இராணுவம் வந்து ரொம்ப சாதாரண இராணுவமாக எல்லா சோசலிசம், ரெபல் எல்லாத்தையும் கைவிட்டு, சோசலிசம்ங்கிற அந்த ஆஸ்பெக்டை கைவிட்டுட்டு ரொம்ப சாதாரணமான இந்தியா இராணுவம், இலங்கை இராணுவம் மாதிரி ஆகிட்டாங்க. ஸோ நான் இயக்கத்துக்கு போனது, நான் ஒரு ரெட் ஆர்மிக்கு போகிறேன்னு போனேன். ஆனால் ஏமாட்டேன், டிஸ்பாயின்மெண்ட். ஸோ அதான் வெளியில் வந்தேன். ஸோ உங்கள் கேள்விக்கு வரேன். நான் இயக்கத்தை விட்டு 86 எண்ட் ஆஃப் த 1986 வெளியில் வந்துட்டு என்ன பண்ணுறது ஒன்றும் தெரியாது. நாங்கள் ரொம்ப ரொம்ப வறுமையான குடும்பம், வீட்டில் சாப்பிட கூட காசில் ரொம்ப வளர்க்குற குடும்பம். கொழம்புக்கு போகிறதுக்கு பஸ் டிக்கெட்டுக்கு பைசா இருக்காது, ஸ்கூலுக்கு போக முடியாது. இனி என்ன பண்ணுறது தெரியாது, ஒன்றும் ஹோப்லெஸ், ஒன்றும் தெரியாது. சும்மா இருந்தேன் வீட்டில், ரொம்ப பிரச்சனை. ஸோ 87 இலங்கை இந்திய எக்ரிமெண்ட் ஒப்பந்தம், ஐபிகேஃப் வராங்க. ஸோ பிரச்சனை இல்லை. ஸோ ஆஃப்டர் 3 months ஐபிகேஃப் எல்டிடி சண்டே. அதுக்கு பிறகு ஜெஃப்னால நார்மல் லைஃப் இல்லை, பெரிய பிரச்சனை, பெரிய வார். ஸோ நான் அப்போது ஜெஃப்னாலிருந்து ತಪ್ಪಿ ಓಡಿ ಎಸ್ಕೇಪ್ ಆಗಿ ಕೊಲಂಬೋ ಬಂದೆ. ಅಪ್ಪೋ ಇಲಂಗೈ ಮಿಲಿಟ್ರಿ ಏನು ಅರೆಸ್ಟ್ பண்ணாங்க. ನೋಡಿ ಹೇಗಾಗುತ್ತೆ ಅಂತಂದರೆ, ಅವರಿಗೆ ಕನಸಲ್ಲಿ ಇದ್ದಿದ್ದು ಅಂತಂದರೆ ಒಂದು ಸೈನ್ಯ ಕಟ್ಟಬೇಕು. ಆ ಸೈನ್ಯ ಯಾತಕ್ಕೆ ಬೇಕು ಅಂತಂದರೆ ಜನರಿಗೆ ರಕ್ಷಣೆ ಕೊಡಬೇಕಂತ, ಮತ್ತು ಕ್ರಾಂತಿಕಾರಿಯಾದಂಥ ಸೈನ್ಯ. ನೋಡಿ, ಒಬ್ಬ ಭಾವುಕ ಮನುಷ್ಯನಿಗೆ ಏನಿರುತ್ತೆ ಅಂತಂದರೆ, ನಮಗೆ ಒಬ್ಬ ಪೊಲೀಸ್ ಬೇಕಾಗಿರೋದು ಜನರನ್ನು ಕೊಲ್ಲೋದಕ್ಕಲ್ಲ, ಜನರನ್ನ ರಕ್ಷಣೆ ಮಾಡೋದಕ್ಕೆ. ಆರ್ಮಿ ಬೇಕಾಗಿರೋದು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಜನರನ್ನು ಕೊಲ್ಲೋದಕ್ಕಲ್ಲ. ಆದರೆ LTTE ಯಾವಾಗ ಈ ಹತ್ಯೆಗಳನ್ನು ಮಾಡೋಕ್ಕೆ ಶುರು ಮಾಡ್ತು, ಆವಾಗ ಮನಸ್ಸಿಗೆ ತುಂಬ ನೋವಾಯಿತು. ಯಾವ ಚಳವಳಿನೂ ಬೇಡ, ಸುಮ್ಮನೆ ಮನೇಲಿದ್ದು ಬೇಡೋಣ, ಊಟಕ್ಕೆ ಕಷ್ಟವಾಗುವಂಥ ಪರಿಸ್ಥಿತಿ. ಬಿಕಾಸ್ ಇವರು ಚಳವಳಿಗೆ ಹೋಗ್ಬಿಟ್ಟಿದ್ದರಿಂದ ಶಾಲೆ ತಪ್ಪು ಹೋಗಿತ್ತು, ಮತ್ತೆ ವಾಪಸ್ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಅಂಥ ಸಮಯದಲ್ಲಿ IPKF ಮತ್ತು ಶ್ರೀಲಂಕಾ ಮತ್ತು ಭಾರತದ ನಡುವೆ ಒಪ್ಪಂದವಾಗಿ IPKF ಸೈನ್ಯ ಅಲ್ಲಿಗೆ ಬಂತು.
LTT ಮೊದಲು ಚೆನ್ನಾಗಿದ್ದಂತಹ IPKF, ಆಮೇಲೆ ಅದರ ವಿರುದ್ಧ ತಿರುಗಿ ಬಿದ್ದು ದೊಡ್ಡ ಮಟ್ಟದಲ್ಲಿ ಯುದ್ಧಗಳಾದವು. ಜಾಫ್ನ ಬಹಳ ಡಿಸ್ಟರ್ಬೆನ್ಸ್ಗೆ ಒಳಗಾಯಿತು. ಆ ಟೈಮಲ್ಲಿ ಬೇರೆ ದಾರಿ ಕಾಣದೆ, ಕೈಯಲ್ಲಿ ಹಣವಿರದೆ, ಬಸ್ ಟಿಕೆಟ್ ಕೂಡ ಇರದೆ, ಅಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಏನೂ ತೋಚದಂತಾದಾಗ ನಾನು ಜಾಫ್ನಾದಿಂದ ಶ್ರೀಲಂಕಾದ ರಾಜಧಾನಿಯಾದಂತಹ ಕೊಲಂಬೋಗೆ ಹೋದಾಗ ಅಲ್ಲಿ ನನ್ನನ್ನು ಸಿಂಹಳದ ಸೈನಿಕರು, ವಾಸ್ ಇಟ್ ಸಿಂಹಳಿ ಆರ್ಮಿ ಆರ್ ದಿ ಪೊಲೀಸ್ ಹೂ ಅರೆಸ್ಟೆಡ್ ಯು? ಬೋತ್. ಹಂಗೆ ಅಲ್ಲಿ ಸಿಂಹಳದ ಪೊಲೀಸರು ಮತ್ತು ಸೈನಿಕರು ಸೇರಿ ನನ್ನನ್ನು ಬಂಧಿಸಿದ್ರು, ಜೈಲಿಗೆ ಕಳಿಸಿದ್ರು ಅಂತ ಹೇಳ್ತಾರೆ. ವರ್ ಯು ಟಾರ್ಚರ್ಡ್ ಫಿಸಿಕಲಿ? ಯಾ, ಯು ಆರ್ ಬೀಟನ್ ಇನ್ ದ ಪೊಲೀಸ್ ಸ್ಟೇಷನ್, ಇನ್ ದ ಪ್ರಿಸನ್. ಅವರು ದೈಹಿಕವಾದಂತಹ ವಿಪರೀತವಾದಂತಹ ಹಿಂಸೆಗೆ ಒಳಗಾಗ್ತಾರೆ. ನೀವು ಅವರ ಕಾದಂಬರಿಯನ್ನ, ಅಂದ್ರೆ ಟ್ರೈಟರ್ ಎನ್ನುವಂತಹ ಅವರ ಕಾದಂಬರಿ ಏನಿದೆ ಅದನ್ನ ಮೊದಲು ತಮಿಳಿನಲ್ಲಿ ಬರೆದಿರೋದನ್ನ, ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಮಾತಾಡ್ತೀನಿ. ಆ ಕಾದಂಬರಿಯಲ್ಲಿರುವಂತಹ ಆ ವಿವರಣೆಯನ್ನು ನೋಡಿಬಿಟ್ರೆ ಒಬ್ಬ ಭಾವುಕ ರೈಟರ್, ಒಬ್ಬ ಲೇಖಕ ಹೇಗೆ ನರಳುತ್ತಾನೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋತೀರಿ. Well, you were in the prison for some time, and after the release, what happened to you? After the release, I escaped from my country. I went to the Thailand. That was when? Which year? 1990. ನೋಡಿ, 1990 ತನಕ ಜೈಲು ವಾಸ, ಪೊಲೀಸ್ ಸ್ಟೇಷನ್ ವಾಸ, ಹಿಂಸೆ ಎಲ್ಲನೂ ಅನುಭವಿಸಿದಂತಹ ಅವರು ಕಡೆಗೆ 1990ರಲ್ಲಿ ಶ್ರೀಲಂಕಾದಿಂದ ಬಹಳ ವಿಲಕ್ಷಣ ಸನ್ನಿವೇಶದಲ್ಲಿ ಬ್ಯಾಂಕಾಕ್ಗೆ ಓಡ್ ಹೋಗ್ತಾರೆ. ಅವರು ಥೈಲ್ಯಾಂಡ್ಗೆ ಹೋಗ್ತಾರೆ. ವಾಸ್ ಇಟ್ ವಿತ್ ಎ ಫೋರ್ಜ್ಡ್ ಡಾಕ್ಯುಮೆಂಟ್? ಒಂದು ನಕಲಿ ದಾಖಲೆಯನ್ನು ಮಾಡಿಕೊಂಡು ಅಲ್ಲಿ ಹೋಗ್ತಾರೆ. ಅಂಡ್ ವಾಟ್ ಹ್ಯಾಪನ್ಡ್ ಇನ್ ಬ್ಯಾಂಕಾಕ್? நான் பேங்காக் போயிட்டு அங்கே UNHCR, யுனைடெட் நேஷனல் ஹை கமிஷன் ஃபார் ரெஃப்யூஜிஸ், அங்கே போனேன். போயிட்டு நான் ஒரு அரசியல் அகதி, பொலிட்டிக்கல் ரெஃப்யூஜி அக்செப்ட் பண்ண வேணும். ஸோ எங்கிட்ட பைசா இல்லை, இந்த டிக்கெட் மணி அண்டு கொஞ்சம் காசு, அது ஒரு 3 நாளில் முடிஞ்சிருச்சு. ஸோ இப்போ ஒரு ஃபுட்டு கீழே ஒன்றும் இல்லை, தங்குறதுக்கு ரூம் இல்லை, ஒன்றும் இல்லை. ஸோ அங்கே போயிட்டு நான் பேங்காக் போகும்போது என்ன யோசித்தேன், ரிஃப்யூஜின்னா உடனே வீடு கொடுப்பாங்க, சாப்பிட்றது வச்சு தான் போனேன். ஸோ அங்கே ஒன்றும் இல்லை. அவங்க என்ன சொன்னாங்க, நீங்கள் அப்ளிகேஷன் கொடுங்க, 6 மந்த் வெயிட் பண்ணுங்க. ஸோ 6 மந்த் நான் எப்படி வெயிட் பண்ணுவேன்? ஸோ 2 நாள் அந்த UNHCR முன்னாடி தூங்கினேன் ரோட்லே. 3ஆவது நாள் ஒரு சின்ன கத்தி வாங்கிட்டு போய் அந்த ஹை கமிஷனர் முன்னாடி ஆஃபீஸ்ல வந்து கையை கிழிச்சிட்டேன். ಸೊ ದೆನ್ அவங்க என்ன ಆಕ್ಸೆಪ್ಟ್ பண்ணிட்டாங்க. ನೋಡಿ, ಏನಾಗುತ್ತೆ ಅಂದ್ರೆ ಬ್ಯಾಂಕಾಕ್ನಂಥ ದೇಶಕ್ಕೆ ಅವಾಗ ಬ್ಯಾಂಕಾಕ್ ಆ್ಯಂಡ್ ಥೈಲ್ಯಾಂಡ್, ಬ್ಯಾಂಕಾಕ್ ಒಂದು ದೊಡ್ಡ ತಮಿಳ್ ರೆಫ್ಯೂಜೀಸ್ ಸೆಂಟರ್ ಆಗಿಬಿಟ್ಟಿತ್ತು. ಎಲ್ಲ ದೇಶದ ರೆಫ್ಯೂಜೀಸ್ನು ಕೂಡ ಅಲ್ಲಿ ಬರೋರು. ಅಲ್ಲಿ ತುಂಬ ಕಿತ್ತಾಟಗಳಾದವು, LTT ಯೋಧರಿಗೂ ಇವ್ರಿಗೂ ಎಲ್ಲ ಆಯಿತು. ಅದು ಅವಾಗೇನು ಮಾಡ್ತಾರೆ, ಅವರು UNHCRಗೆ ಹೋಗ್ತಾರೆ, ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆ. ನಾನು ಒಬ್ಬ ರಾಜಕೀಯ ನಿರಾಶ್ರಿತ, ಪೊಲಿಟಿಕಲ್ ರೆಫ್ಯೂಜಿ ಅಂತ ನಾನು ಒಪ್ಕೊಳ್ಳಿ ಅಂತ ವಿನಂತಿಸ್ತಾರೆ. ಅವರು 6 ತಿಂಗಳು ವೆಯ್ಟ್ ಮಾಡು ಅಂತಾರೆ. 6 ತಿಂಗಳು ಬ್ಯಾಂಕಾಕ್ನಲ್ಲಿ ಎಲ್ಲಿ ವೆಯ್ಟ್ ಮಾಡೋದು? ಆ ಹಿಂಸೆಗೆ ಒಳಗಾದಂಥ ಇವರು ಕಡೆಗೆ ಒಂದು ಕತ್ತಿಯನ್ನು ಖರೀದಿಸಿ ಆ ಕಮಿಷನರ್ ಆಫೀಸ್ನೊಳಕ್ಕೆ ನುಗ್ಗಿ ಅವ್ರ ಮುಂದೆ ತಮ್ಮ ಕೈಯನ್ನು ಕುಯ್ಕೋತಾರೆ. ಇವತ್ತಿಗೂ ಅವರ ಮೈತುಂಬ ಗಾಯದ ಗುಂಡಿನ ಗುರುತುಗಳಿವೆ. ಹಾಗೆ ಕುಯ್ಕೊಂಡಾಗ ಅವರಿಗೆ ಕರುಣೆ ಬಂದು, ಆಯ್ತಯ್ಯ ನೀನು ಇಲ್ಲೇ ಇರು ಅಂತಂತೇಳಿ ಪೊಲಿಟಿಕಲ್ ರೆಫ್ಯೂಜಿ ಅಂತಂತೇಳಿ ಅವರನ್ನು ಮಾಡಿ 3,000 ರೂಪಾಯಿಗಳನ್ನು ಅವರಿಗೆ, 3,000 ಬ್ಯಾಟ್ಸ್ ಅಂತಾರೆ ಅದನ್ನು, ಆ ಹಣವನ್ನು ಅವರಿಗೆ ಕೊಟ್ಟು ಅಲ್ಲಿ ರಾಜಕೀಯ ನಿರಾಶ್ರಿತರಾಗಿ ಇಟ್ಕೊಂಡ್ರು. ಅಂಡ್ ಫಾರ್ ಹೌ ಲಾಂಗ್ ಡಿಡ್ ಯು ಸ್ಟೇ ಇನ್ ಬ್ಯಾಂಕಾಕ್? especially how many years? UNHCR accept me as a refugee, but Thai government never accept me refugee. This is the problem. Okay. But always me visa problem. Okay. I was in Bangkok without visa. Okay. Every month arrest by immigration, go give some package and come back then. Then finally in 1993 March I went to the France from Bangkok. Okay. ನೋಡಿ, ಜೀವನ ಆಗಿರುತ್ತೆ ಅಂದರೆ ಅಲ್ಲಿ ಈ ವಿಶ್ವಸಂಸ್ಥೆಗಳು ಒಪ್ಕೊಂಡ್ರು ಕೂಡ
ಥಾಯ್ಲೆಂಡ್ನ ಸರ್ಕಾರ ಇವರನ್ನು ರಾಜಕೀಯ ನಿರಾಶ್ರಿತರನ್ನಾಗಿ ಒಪ್ಕೊಂಡಿರಲಿಲ್ಲ, ಇವ್ರನ್ನ ಪದೇ ಪದೇ ಬಂಧಿಸ್ತಾ ಇತ್ತು. ಕಡೆಗೆ ಇವ್ರಿಗೆ ದೊಡ್ಡ ಸಮಸ್ಯೆ ಇದ್ದಿದ್ದು ಅಂತಂದ್ರೆ ಇವ್ರ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ, ಯಾವುದೇ ಟ್ರಾವೆಲ್ ಡಾಕ್ಯುಮೆಂಟ್ ಇರಲಿಲ್ಲ, ಯಾವ ದೇಶದವರು ಅಂತ ಪ್ರೂವ್ ಮಾಡೋದು ಕಷ್ಟ ಇತ್ತು. ಹೀಗಾಗಿ ಕಡೆಗೆ ತಾವೇ ಮತ್ತೊಂದು ಡಾಕ್ಯುಮೆಂಟ್ ಮಾಡಿಕೊಂಡು 1993 ಮಾರ್ಚ್ 10ನೇ ತಾರೀಕಿನಂದು ಅವರು ಇನ್ನೊಂದು ಫೋರ್ಜ್ಡ್ ಡಾಕ್ಯುಮೆಂಟ್ ಇಟ್ಕೊಂಡು ಬ್ಯಾಂಕಾಕ್ನಿಂದ ನೇರವಾಗಿ ಫ್ರಾನ್ಸ್ಗೆ ಹೋಗ್ತಾರೆ. ಅಲ್ಲಿ ಪ್ಯಾರಿಸ್ ನಗರವನ್ನು ತಲುಪ್ಕೊಳ್ತಾರೆ. ಗೆಳೆಯರೇ, ಬಹಳ ವಿಚಿತ್ರ, ಬಹಳ ಆಶ್ಚರ್ಯಕರ ಅಂತಂತಂದರೆ 18 ವರ್ಷಗಳ ಕಾಲ, ಇವತ್ತಿಗೆ 18 ವರ್ಷ ಆಯಿತು ಅವರು ರಾಜಕೀಯ ನಿರಾಶ್ರಿತರಾಗಿ. ಅವರಿಗೆ ದೇಶ ಅನ್ನೋದೇ ಇಲ್ಲ. ಆಶ್ಚರ್ಯ ಅಂತ ಮತ್ತು ನೋವಾಗುವಂಥ ಸಂಗತಿ ಅಂತಂದರೆ ಅವರ ಟ್ರಾವೆಲ್ ಡಾಕ್ಯುಮೆಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರೀತಾರೆ, ಇವರು ಯಾವ ದೇಶಕ್ಕೆ ಬೇಕಾದರೂ ಹೋಗ್ಬೋದು, ಆದರೆ ಶ್ರೀಲಂಕಾಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ, ಅವಕಾಶವಿಲ್ಲ. ಹಿ ಈಸ್ ಪ್ರೊಹಿಬಿಟೆಡ್ ಟು ಗೋ ದೇರ್ ಅಂತ ಬರೀತಾರೆ. ಅದರ ಅರ್ಥ ಒಬ್ಬ ಮನುಷ್ಯನಿಗೆ ಮಾತೃಭೂಮಿ ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಆದರೆ ಪ್ಯಾರಿಸ್ನಲ್ಲಿ ಅವರು ಏನನ್ನು ಮಾಡಿದರು, ಏನು ಅವರ ಜೀವನದ ದಿಕ್ಕು ಹೇಗೆ ಬದಲಾಯಿತು ಅನ್ನೋದನ್ನು ಕೇಳ್ತೀನಿ. ವಾಟ್ ಡಿಡ್ ಯು ಡೂ ಇನ್ ಪ್ಯಾರಿಸ್ ಫಾರ್ ಯುವರ್ ಸರ್ವೈವಲ್? நிறைய வேலை பார்த்தேன். டிஷ் வாஷர், குக், ஹவுஸ் கீப்பிங், பில்டிங் கன்ஸ்ட்ரக்ஷன், in the supermarket, like the boy, more than 100 jobs like this. ನೋಡಿ, ಇದು ಒಬ್ಬ ಮನುಷ್ಯನ ಬದುಕುವಂತಹ ಛಲವನ್ನ, ಹಠವನ್ನ ಮತ್ತು ಸಾಧನೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ತೋರಿಸುತ್ತೆ. ಪ್ಯಾರಿಸ್ಗೆ ಹೋದಂತಹ ಅವರು ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆಯುವ ವೃತ್ತಿಯನ್ನು ಮಾಡಿದ್ದಾರೆ, ಬಾರ್ಮ್ಯಾನ್ ಆಗಿ ಕೆಲಸ ಮಾಡಿದ್ದಾರೆ, ಹೌಸ್ ಕೀಪಿಂಗ್ ಅಂದರೆ ಕೋಣೆ ಗುಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ, ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡಿದ್ದಾರೆ. ನೀವು ಆಶ್ಚರ್ಯ ಪಡ್ಬೋದು, ಪ್ಯಾರಿಸ್ ನಗರ ಒಂದರಲ್ಲೇನೆ ಸುಮಾರು 3 ಲಕ್ಷ ಜನ ತಮಿಳರಿದ್ದಾರೆ. ಆ 3 ಲಕ್ಷ ಜನರ ಮಧ್ಯೆ ಇವರು ಕೂಡ ರಾಜಕೀಯ ನಿರಾಶ್ರಿತರಾಗಿ 18 ವರ್ಷಗಳನ್ನು ಕಳೀತಾ ಅವರು ಅಲ್ಲಿ ಆ ಭಾಷೆಯನ್ನು ಕಲ್ತಿದ್ದಾರೆ. ಅದ್ಭುತವಾದ ಫ್ರೆಂಚ್ ಮಾತಾಡ್ತಾರೆ ಮತ್ತು ಫ್ರೆಂಚ್ ಬರೀತಾರೆ, ಫ್ರೆಂಚ್ ಓದ್ತಾರೆ. ನಾವು ನಮ್ಮ ಪಕ್ಕದ ರಾಜ್ಯದ ಭಾಷೆಯನ್ನು ಕಲಿಯೋಕ್ಕೆ ಹಿಂಜರಿತೇವೆ. ಫ್ರೆಂಚ್ ಕಲಿತಿದ್ರಿಂದ ಅವರಿಗೆ ಆದಂತಹ ಅತಿ ದೊಡ್ಡ ಲಾಭ ಅಂತಂದರೆ ಜಗತ್ತಿನ ಅಷ್ಟೂ ಸಾಹಿತ್ಯವನ್ನು ಓದೋಕ್ಕೆ ಅವರಿಗೆ ಸಾಧ್ಯವಾಯಿತು. ವೆಲ್, ಆಫ್ಟರ್ ಲರ್ನಿಂಗ್ ಫ್ರೆಂಚ್ ಲ್ಯಾಂಗ್ವೇಜ್, ಎ ಚೇಂಜ್ ಕೇಮ್ ಇನ್ ಯುವರ್ ಪರ್ಸನಾಲಿಟಿ, ಇನ್ ಥಿಂಕಿಂಗ್? No. When I learned Marxism, then changed my personality. When did you learn Marxism? In France. With the help of French language. Yeah, sure. ನೋಡಿ, ಫ್ರೆಂಚ್ ಭಾಷೆಯನ್ನು ಕಲಿಯೋದ್ರ ಮೂಲಕ ಅವರು ಮಾರ್ಕ್ಸ್ವಾದಿ ಸಿದ್ಧಾಂತವನ್ನು ಓದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾವು ಯಾಕೆ ಅನೇಕ ಭಾಷೆಗಳನ್ನು ಕಲಿಬೇಕು ಅಂತಂದರೆ ಹೊಸ ಸಾಹಿತ್ಯವನ್ನು, ಹೊಸ ಸಿದ್ಧಾಂತಗಳನ್ನು, ಹೊಸ ರಾಜಕೀಯ ಪರಿಸ್ಥಿತಿಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಫ್ರೆಂಚ್ ಭಾಷೆಯಲ್ಲಿ ಅವರು ಅಷ್ಟು ಸಾಹಿತ್ಯವನ್ನು ಓದಿದ್ದಾರೆ. ಅವರ ಆದರ್ಶದ ಲೇಖಕರ ಪಟ್ಟಿಯನ್ನು ಕೇಳಿದ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಹೂ ಈಸ್ ಯುವರ್ ಐಡಿಯಲ್ ರೈಟರ್? ಟಾಲ್ಸ್ಟಾಯ್ ಅನ್ನು ಓದಿದ್ದಾರೆ. ಹೌ ಡು ಯು ಲೈಕ್ ಟ್ರಾಟ್ಸ್ಕಿ? I like very much Trotsky. Trotsky. You have read Dostoevsky? எல்லா ரஷ்யா லிட்ரேச்சர் ரொம்ப ஆர்வமாக தேடி படிச்சிருக்கோம். கட்சியில் இருக்கும்போது, பார்ட்டியில் இருக்கும்போது சரி, வெளியில் வந்தப்போ சரி. ದಾಸ್ತೋವ್ಸ್ಕಿ, ಆಂಟನ್ ಚೆಖೋವ್ ಎல்லாம் படிச்சு. ನೋಡಿ, ಒಬ್ಬ ಮನುಷ್ಯ ಪ್ಯಾರಿಸ್ ಅಂತ ನಗರದಲ್ಲಿ ಪಾತ್ರೆ ತೊಳಿತಾ, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ, ನೆಲ ಒರೆಸ್ತಾ ಮಾರ್ಕ್ಸಿಸಮ್ ಓದ್ತಾರೆ. ಅನಂತರ ದಸ್ತೋವ್ಸ್ಕಿಯನ್ನು ಓದ್ತಾರೆ, ಮ್ಯಾಕ್ಸಿಮ್ ಗಾರ್ಕಿಯನ್ನು ಓದ್ತಾರೆ, ಆಂಟನ್ ಚೆಖಾವ್ನ ಓದ್ತಾರೆ. ಇಡೀ ರಷ್ಯನ್ ಸಾಹಿತ್ಯದ ಬಗ್ಗೆ ಒಂದು ಹಿಡಿತ ಸಿಕ್ಕಿದೆ ಅವರಿಗೆ. ಹಾಗೆ ಇರ್ತಾ ಅವರು ಅಲ್ಲಿ ನಾಟಕಗಳನ್ನು ಬರೀತಾರೆ. ನೋಡಿ, ಅವರ ಮುಖ್ಯ ಸೆಳೆತ ಇದ್ದಿದ್ದು ಲಿಟ್ರೇಚರ್ನ ಕಡೆಗೆ. ಚಿಕ್ಕವರಿದ್ದಾಗ LTTEಯಲ್ಲಿ ಭಾಗವಹಿಸಿದಾಗ ಅಲ್ಲಿ ಬೀದಿ ನಾಟಕಗಳನ್ನು ಬರೀತಾ ಇದ್ದವರು. ಅಲ್ಲಿ ಕೂತ್ಕೊಂಡು ಪ್ಯಾರಿಸ್ನಲ್ಲಿ ಅವರು ತಮಿಳಿನಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವರ ಕಾದಂಬರಿಗಳ ಪೈಕಿ ಮೊಟ್ಟ ಮೊದಲನೇ ಕಾದಂಬರಿಯಾಗಿ ಬಂದದ್ದು ತಮಿಳಿನಲ್ಲಿ ಗೊರಿಲ್ಲಾ ಅನ್ನುವಂತಹ ಕಾದಂಬರಿ. ಗೊರಿಲ್ಲಾ ವಾಸ್ ದ ಫಸ್ಟ್ ನಾವೆಲ್ ದಟ್ ಯು wrote and it was very well received here in Tamil Nadu, in Sri Lanka. ಅದು ಒಂದು ಸಂಚಲನವನ್ನೇ ಉಂಟು ಮಾಡುತ್ತೆ. ಅಂಡ್ ಹೂ ಪಬ್ಲಿಷ್ಡ್ ಗೊರಿಲ್ಲಾ? In Tamil, Adayalam publication. In English, Random House. Random House ಅನ್ನುವಂತಹ ಜಗತ್ ಪ್ರಸಿದ್ಧ ಪಬ್ಲಿಷಿಂಗ್ ಸಂಸ್ಥೆ ಒಂದು
ಪ್ರಕಾಶಕ ಸಂಸ್ಥೆಯೊಂದು ಅವರ ಪುಸ್ತಕವನ್ನು ಪ್ರಕಟಿಸುತ್ತೆ ಅನ್ನೋದೇ ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಪೆಂಗ್ವಿನ್ ಆಗ್ಬೋದು, ರ್ಯಾಂಡಮ್ ಹೌಸ್ ಆಗ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ಪುಸ್ತಕಗಳನ್ನು ಪಬ್ಲಿಷ್ ಮಾಡುವಂಥವು ಅಲ್ಲಿ ಪಬ್ಲಿಷ್ ಆಗ್ತಾರೆ. ಆ ಮೂಲಕ ನಮಗೆಲ್ಲ ಪರಿಚಯ ಆಗ್ತಾರೆ. ನಾನಿವತ್ತು ಶೋಭಶಕ್ತಿ ಅವರನ್ನು ಪರಿಚಯ ಮಾಡಿಕೊಂಡಿದ್ದು, ಅವರ ಗೆಳೆಯನಾಗಿದ್ದು ಎಲ್ಲಿ ಶ್ರೀಲಂಕಾ, ಎಲ್ಲಿ ಜಾಫ್ನಾ, ಎಲ್ಲಿ ಪ್ಯಾರಿಸ್, ಎಲ್ಲಿ ಚೆನ್ನೈ, ಎಲ್ಲಿ ಬೆಂಗಳೂರು, ಎಲ್ಲಿ ಬಳ್ಳಾರಿ. ನೋಡಿ ಹೇಗೆ ಅಕ್ಷರ ಒಂದು ಸೇತುವೆಯನ್ನು ಕಟ್ತಾ ಬರುತ್ತೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಗೊರಿಲ್ಲಾ ಕಾದಂಬರಿ ಅವರ ಹೆಚ್ಚು ಕಡಿಮೆ ಅವರ ಜೀವನದ ಅನುಭವಗಳನ್ನು ವಿವರಿಸುವಂತಹ ಕಾದಂಬರಿ ಆಗುತ್ತೆ. LTTE ಬಾಲಯೋಧರಾಗಿ ಅವರು ತಮ್ಮ ದಾಖಲೆಗಳನ್ನು, ಬದುಕಿನ ಎಕ್ಸ್ಪೀರಿಯನ್ಸಸ್ನ ದಾಖಲಿಸ್ತಾರೆ. ದೆನ್ ಕೇಮ್ ಇವರ ಗ್ರೇಟ್ ನಾವೆಲ್ ಟ್ರೈಟರ್. ಅದರ ತಮಿಳಿನ ಹೆಸರು HMM. ಅಂತೀವಲ್ಲ ನಾವು ಮಾತಾಡ್ತಾ, ಯಾರೋ ಏನೋ ಹೇಳ್ತಾ ಇರುವಾಗ ಅಂತೀವಲ್ಲ, ನಾಡ್, ಲೈಕ್ ರಿಯಾಕ್ಟಿಂಗ್ ಟು ಸಮಥಿಂಗ್. ಆ ಹೆಸರನ್ನು ಇಟ್ಟು ಬಂದಿರುವಂತಹ ಕಾದಂಬರಿಯನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದೇನೆ. ನನ್ನ ಅವರ ನಡುವಿನ ಸ್ನೇಹ ಬಂಧ ಬೆಳೆದದ್ದು ಕೂಡ ಆ ಕಾದಂಬರಿಯಿಂದಲೇ ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಟೆಲ್ ಮಿ ಸರ್, ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್? ವಾಟ್ ಆರ್ ಯು ಟ್ರೈಂಗ್ ಟು ರೈಟ್? ನಾವು இப்போ நான் என்ன பண்ணுறேன்னா, என்னுடைய ட்ராவல் வந்து ஃப்ரம் மை வில்லேஜ் டு பாரிஸ், அந்த டைம் 5 years. 5 years. அது 3.5 வருஷம் பாரிஸ், பேங்காக், லாவோஸ், கம்போடியா, ஹாங்காங். ஸோ நான் மட்டுமில்லை, என்ன மாதிரி 10,000 ரிஃப்யூஜிஸ் லைக் திஸ். ரொம்ப ரிஃப்யூஜிஸ் ரஷ்யாவில் இருந்து நடந்து வராங்க ஃப்ரான்ஸுக்கு, இந்த போர்டர்ஸ் தாண்டி இந்த பனியில் செத்து போகிறாங்க. சில ரிஃப்யூஜிஸ் கொலம்பில் அந்த சின்ன ஃபிஷிங் ஷிப் இருக்கு, அதில் புறப்பட்டு இத்தாலி வராங்க. இட்டாலி 3 மாதம் ட்ராவலிங். 3 மாதம் in a small fishing boat like this, from Indonesia go to Australia like this, small fishing boats. Yeah. ನೋಡಿ, ಅವ್ರು ಹೇಳೋದೇನು ಅಂತಂದರೆ, ಈ ಒಬ್ಬ ರೆಫ್ಯೂಜಿ, ಒಬ್ಬ ಶ್ರೀಲಂಕಾದ ನಿರಾಶ್ರಿತ ಎಷ್ಟು ಕಷ್ಟಪಡ್ತಾನೆ ಅಂದರೆ, ರಷ್ಯಾದಿಂದ ಪ್ಯಾರಿಸ್ಗೆ ನಡ್ಕೊಂಡು ಹೋಗ್ತಾನೆ, ಇಂಡೋನೇಷ್ಯಾದಿಂದ ಹೋಗ್ತಾನೆ, ಲಾವೋಸ್ಗೆ ಹೋಗ್ತಾನೆ, ಕಾಂಬೋಡಿಯಾಗೆ ಹೋಗ್ತಾನೆ. ರಾಜಕೀಯ ನಿರಾಶ್ರಿತರು ಅನ್ನೋರು ಇದ್ದಾರಲ್ಲ, ಅವರಷ್ಟು ಸಾಹಸಿಗಳು, ಅವರಷ್ಟು ಧೈರ್ಯಶಾಲಿಗಳು ನಮ್ಗೆ ಇನ್ನೊಬ್ರು ಸಿಗೋದಿಲ್ಲ. ಯಾಕೆಂದರೆ ಮಾತೃಭೂಮಿಯನ್ನು ಕಳ್ಕೊಂಡಂಥ ಮನುಷ್ಯ ಜೀವ ಕಳ್ಕೊಂಡ ಹಾಗೇನೆ ಆಗಿರ್ತಾನೆ. ಅಂಥ ವ್ಯಕ್ತಿ ಒಂದು ಸಣ್ಣ ಬೋಟ್ನಲ್ಲಿ, ಫಿಶಿಂಗ್ ಬೋಟ್ಸ್ ಅಂತ ಏನಿರ್ತವೆ, ಮೀನು ಹಿಡಿಯುವಂಥ ಬೋಟ್ನಲ್ಲಿ ಕೊಲಂಬೋದಿಂದ ಹೊರಟು ಪ್ಯಾರಿಸ್ ತನಕ 3 ತಿಂಗಳು ಟ್ರಾವೆಲ್ ಮಾಡಿ ಬರ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ತರಹದ ಕಷ್ಟಗಳನ್ನು ಅನುಭವಿಸ್ತಾನೆ ಸುಮ್ಮನೆ ಬದುಕಿಬಿಡ್ಬೋದು, ಆದರೆ ಸಾಹಿತ್ಯದೆಡೆಗೆ ಪ್ರೇರಣೆ ಹೊಂದೋದು. ಹೀ ನೋಸ್ ದ ಫ್ರೆಂಚ್ ಲಿಟ್ರೇಚರ್, ಹಿ ರೀಡ್ಸ್ ಫ್ರೆಂಚ್, ಹಿ ರೈಟ್ಸ್ ಆ್ಯಂಡ್ ಹಿ ಸ್ಪೀಕ್ಸ್. ಅವರ ಹೆಗ್ಗಳಿಕೆ ಅಂತಂದರೆ, ಅವರು ಬೇರೆ 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 ದೇಶಗಳನ್ನು ನೋಡಿದ್ದಾರೆ. ಅಲ್ಲೇ ಪ್ಯಾರಿಸ್ನಲ್ಲೇ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಇಲ್ಲ. ಅವರು ಕಾಂಬೋಡಿಯಾಗೆ ಹೋಗಿದ್ದಾರೆ. ವಿಚ್ ಆರ್ ದಿ ಅದರ್ ಕಂಟ್ರೀಸ್ ದಟ್ ಯು ಹ್ಯಾವ್ ಸೀನ್? ಕ್ಯೂಬಾ, ಕಂಬೋಡಿಯಾ, ಜುಗೋಸ್ಲಾವಿಯಾ, ಆಲ್ ವೆಸ್ಟ್ ಯುರೋಪ್, ಆಲ್ಮೋಸ್ಟ್ ಯುರೋಪ್. ನೋಡಿ, ಆ ತರಹದ ನೋಡಬೇಕು, ಸುತ್ತಬೇಕು, ಗಳಿಸ್ಬೇಕು ಅನ್ನೋದಕ್ಕಿಂತ ಬುದ್ಧಿ ವಿಸ್ತಾರ ಆಗಬೇಕು ಅನ್ನುವಂತಹ ಒಂದು ಆಸೆ ಇಟ್ಕೊಂಡಿದ್ದಾರೆ. ಮಿತ್ರರೇ, ನಿಮಗೊಂದು ಸರ್ಪ್ರೈಸಿಂಗ್ ಆದ ವಿಷಯ ಹೇಳ್ತೇನೆ. ಅವರಿಗೆ ಒಂದೇ ಒಂದು ಸೆಂಟೆನ್ಸ್ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಆದರೆ ಕನ್ನಡದ ಯಾವ ಲೇಖಕರನ್ನು ಅವರು ಓದಿದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದ ಕೇಳಿ. ಹೂ ಆರ್ ದಿ ಕನ್ನಡ ರೈಟರ್ಸ್ ದಟ್ ಯು ಹ್ಯಾವ್ ರೆಡ್? ಯು ಆರ್ ಅನಂತಮೂರ್ತಿ, ಶಿವರಾಮ ಕಾರಂತ್, ಸಿದ್ಧಲಿಂಗಯ್ಯ. ವಾಟ್ ಸಿದ್ಧಲಿಂಗಯ್ಯ wrote? ಗವರ್ಮೆಂಟ್ ಬ್ರಾಹ್ಮಣ. ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯ ಅನ್ನೋರು. And how do you like ಗಿರೀಶ್ ಕಾರ್ನಾಡ್? ನಾಗಮಂಡಲ. ನೋಡಿ, ನಾನು ಬರ್ತಾ ಅವರನ್ನು ಕಾರಲ್ಲಿ ಕರ್ಕೊಂಡು ಬರುವಾಗ ಸುಮ್ಮನೆ ಅವರಿಗೆ ಅನಂತಮೂರ್ತಿ ಅಂತಂದೆ. ಅನಂತಮೂರ್ತಿಗಳ ಹೆಸರು ಹೇಳಿದೆ. ಅವರು ತಕ್ಷಣ ಅವಸ್ಥೆ ಕಾದಂಬರಿಯ ಹೆಸರನ್ನು ಹೇಳಿದ್ರು, ಶಿವರಾಮ ಕಾರಂತರ ಹೆಸರನ್ನು ಹೇಳಿದ್ರು. ಅವರು ಓದ್ಕೊಂಡಿದ್ದಾರೆ. ನಾಗಮಂಡಲ ನಾಟಕವನ್ನು, ನಮ್ಮ ಕಾರ್ನಾಡರ ನಾಟಕವನ್ನು ಓದಿದ್ದಾರೆ. ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನ ಇನ್ಕ್ವಿಸಿಟಿವ್ನೆಸ್ನಿಂದ, ಆಸಕ್ತಿಯಿಂದ, ಕುತೂಹಲದಿಂದ, ಶ್ರಮದಿಂದ ನಾವು ಗಳಿಸಬಹುದಾದಂಥ ವಿಚಾರಗಳು ಅನ್ನೋ ಮಾತನ್ನು ನಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಮೈ ಡಿಯರ್ ಸರ್, ವಾಟ್ ಈಸ್ ಯುವರ್ message, I mean your opinion or your message rather to the youngsters? I am interested in youth
the youth of Karnataka and India in general? யா மெசேஜ் என்ன வேணாம், என்னுடைய ஒப்பீனியன் சொன்னேன். இப்போ இந்தியா இலங்கை போன்ற தேர்ட் வேர்ல்ட் கண்ட்ரி, ஸ்பெஷலி இந்தியா இலங்கை, அதாவது வந்து ஜாதி பேஸ்ட் பிரச்சனை உள்ள நாடுகள், இங்கே எவ்வளவு பிரச்சனை நடந்துட்டு இருக்குது. தமிழ்நாட்டில் எனக்கு கனடாவும் அப்படி தான் இருக்கும்னு நினைக்கிறேன். இனி ஆல் இந்தியா, எல்லா இந்தியா இலங்கை எங்கெங்கே ஜாதி இருக்கோ இன்னைக்கு வர செருப்பு போட்டுட்டு நடக்க முடியாத பல வில்லேஜ் இருக்குது. இன்னைக்கு வர இலங்கையில் இருக்குது, தமிழ்நாட்டில் இருக்குது. எல்லா விதமான சமூக கொடுமைகளும் நடந்துகிட்டு இருக்குது. இன்னைக்கு அரசியலுங்கிறதே வந்து ஒரு ஊழல் மயமாயிட்டுது எங்கேயுமே. அது இலங்கையில் வந்து ஊழல் அண்டு ஆயுதமயமாகிவிட்டது. இந்த நேரத்தில் நாங்கள் ஸ்கூலுக்கு போகிறது, ஆஸ்பத்திரிக்கு போகிறது, பஸ்ஸில் ட்ராவல் பண்ணுறது, எல்லாத்துக்கும் பின்னாடியும் நாங்கள் அனுபவிக்கிற ஒவ்வொரு கஷ்டத்துக்கு பின்னாடியும் ஆழமான அரசியல் காரணங்கள் இருக்குது. அரசியல் இல்லாமல் மனுஷன் இல்லை. ஆகவே எங்களுக்கான வாழ்வை நாங்களே தீர்மானிக்கிறதுனாக்கா முதற்படியாக நாங்கள் அரசியலை கற்க வர வேணும். நான் அரசியலை கற்பது என்று சொல்கிற அர்த்தம் இந்த ஊழல் அரசியலை அல்ல. எங்களுக்காக நமது முன்னோர்கள் வைத்து விட்டு போன பெரிய சொத்துக்கள், குறிப்பாக இந்தியா பொறுத்தளவிலே மகாத்மா காந்தி, அம்பேத்கர், பெரியார் ஈவேரா, உலக அளவிலே பார்த்தோம் என்று சொன்னால் கார்ல் மார்க்ஸ், லெனின், ட்ராஸ்கி, இன்றைக்கு வரக்கூடிய நவீன சிந்தனைகளான சர்தார், தெரிதா, ஃபூக்கோ, இப்படியாக நமது முன்னோர்கள் அரசியல் குறித்து நமக்கு ஏகப்பட்ட விஷயங்களை, சொத்துக்களை வைத்து விட்டு போயிருக்கிறார்கள். நாங்கள் முதலில் அரசியலை கற்க வேண்டும். நமது அடிப்படை பிரச்சனைகளுக்காக தெருவில் இறங்கி போராட வேண்டும். அரசியலை நாங்கள் அதன் அடிப்படையில் கூட கற்காமல் போராட்டத்தில் இறங்கினோம் என்று சொன்னால் அது வேறு விதமாக தவறான வழிகளுக்கு நம்ம இட்டுச் செல்வதற்கான வாய்ப்புகள் உள்ளன. ஆகவே நான் வேண்டுவதெல்லாம் அரசியலை கற்றுக்கொள்ளுங்கள். அதை ஒரு சமூக விஞ்ஞானமாக, சோஷியல் சயின்ஸாக அதை கற்றுக்கொள்ளுங்கள். இல்லாத பட்சத்திலே கடைசி வரை ஊழல் அரசியல்வாதிகளிடமிருந்தும் ஜாதி வெறியர்களிடமிருந்தும் எங்களை யாருமே காப்பாற்ற முடியாது. You are very correct. Man should be politically enlightened. ನಮಗೆ ರಾಜಕೀಯವಾದಂತಹ ಜಾಗೃತಿ ಬೇಕು. ಮತ್ತು ರಾಜಕೀಯ ಅಂತಂತಂದರೆ ಸರಿಯಾದ ರಾಜಕೀಯ, ಕ್ಷಮಿಸಿ, ಸರಿಯಾದ ರಾಜಕೀಯ, ಜನಪರವಾದಂಥ ರಾಜಕೀಯ, ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ನಾವು ಯುವಕರು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹೌ ಡು ಯು ಸೇ, ಡು ಯು ಬಿಲೀವ್ ಗಾಡ್? ನೋ. ಯು ಡೋಂಟ್ ಬಿಲೀವ್ ಗಾಡ್? ಯು ಡೋಂಟ್ ಬಿಲೀವ್ ರಿಲಿಜಿಯನ್? ನೋ. Caste? No, never. And you have any fancy for language? No. You respect all the languages of the world? Yeah. Well, ನೋಡಿ, ಇವೆಲ್ಲ ಕೂಡ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥವು. ಜಾತಿ, ಧರ್ಮ, ದೇವರು ಅನ್ನೋದು ಭಾಳ ವೈಯಕ್ತಿಕವಾದದ್ದು. ನಿಮಗೆ ಬೇಕಾದರೆ ನೀವು ನಂಬಿ. ಆದ್ರೆ ನೀವು ನೋಡ್ತಾ ಇರೋ ನಾವಿಬ್ಬರು ಕೂಡ ದೇವರನ್ನು ನಂಬದವರಲ್ಲ. ನಾನು ತಮಾಷೆ ಮಾಡ್ತಾ ಇರ್ತೀನಿ, ದೇವರು ನನ್ನನ್ನು ನಂಬಲ್ಲ ಮತ್ತು ನಾನು ದೇವರನ್ನು ನಂಬಲ್ಲ ಅಂತ. ಆದರೆ ನಾವು ಧರ್ಮಗಳನ್ನು, ಜಾತಿಗಳನ್ನು ಡಿವೈಡ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ಹೇಟ್ ಮಾಡುವಂತಹ ಪರಿಸ್ಥಿತಿ ಬರಬಾರ್ದು. ವಿ ಮಸ್ಟ್ ಬಿ ಪೊಲಿಟಿಕಲಿ ವೆರಿ ಥರೋ. ನಮಗೆ ರಾಜಕೀಯ ಜ್ಞಾನ ಇರಬೇಕು, ಒಂದು ಥಿಂಕಿಂಗ್ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ್ಯಂಡ್ ಡು ಯು ವಾಂಟ್ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್ ನೌ? எஸ் ஷுவர். பட் கடைசியாக ஒரு விஷயம் என்ன சொல்கிறேன், இந்த இன்டர்வியூவில் நீங்கள் ரொம்ப நல்லா ஒரு சிங்கம் மாதிரி பேசுகிறீங்க. ஸோ நான் ரொம்ப கஷ்டப்படுறது அது என்ன ஒரு டைகர் ஒரு காரணம் இல்லை. ரொம்ப சின்ன வயசுலேருந்து யார் என்ன கேள்வி கேட்டாங்க, போலீஸ், இமிக்ரேஷன் ஆஃபீஸர், சம்படி ஆஸ்க் மீ குவெஸ்சன், ஐ லைக் எஸ் சார், எஸ் சார், அப்படி. ஸோ ஒரு இன்டர்வியூக்கு வந்திருக்க போது எனக்கு அப்படி ஒரு ஃபீலிங் தான் வருது. ನೋಡಿ, ಹೇಗಾಗುತ್ತೆ ಅಂದರೆ, ನೀನು ಬಾಯಿ ಬಡ್ಕ ನೀನು ಅನ್ನೋ ಮಾತನ್ನು ಹೇಳಿದೆ. ಅವ್ರು ನನಗೆ ನೀವು ಸಿಂಹದ ಥರ ಮಾತಾಡ್ತಾರೆ. ಸಿಂಹ, ಹುಲಿ ಎಲ್ಲ ಅಲ್ಲ. ಆದರೆ ನನ್ನನ್ನು ಈ ತನಕ ಮಾತನಾಡಿಸಿರೋರು ಯಾರು? ಇಮಿಗ್ರೇಷನ್ ಆಫೀಸರ್ ಮಾತಾಡಿರ್ತಾನೆ, ಸೈನಿಕ ಅಧಿಕಾರಿ ಮಾತಾಡಿರ್ತಾನೆ, ಪೊಲೀಸರು ನನ್ನ ಹತ್ರ ಮಾತಾಡಿದ್ದಾರೆ. ಅವರು ಮಾತಾಡಿದಾಗೆಲ್ಲ ಕೂಡ ನಾನು ನನ್ನ ತಲೆಯನ್ನು ಬಗ್ಗಿಸಿ ಕೈ ಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ. ಆದರೆ ಈ ಇಂಟರ್ವ್ಯೂಗೆ ಬಂದಾಗ ನಾನು ನಿನ್ನಷ್ಟು ಎನರ್ಜೆಟಿಕ್ ಆಗಿ ಮಾತಾಡೋದು ಕಷ್ಟ ಅನ್ನುವಂಥ ಮಾತನ್ನು ತುಂಬ ಹಂಬಲ್ ಆಗಿ, ಭಾಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಒಬ್ಬ ರೈಟರ್ ಪರಿಗ್ರಹಣೆ ಹೇಗಿರುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಉದಾಹರಣೆಯಾಗಿ ಇದನ್ನು ಕೊಡ್ತೇನೆ. ಬಟ್ ಟೆಲ್ ಮಿ, ವಾಟ್ ಈಸ್ ಯುವರ್ ಲೇಟೆಸ್ಟ್ ಆಕ್ಟಿವಿಟಿ? வாட் ஆர் யூ இன்டு நவ்? இப்போது ஒரு 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 சினிமாவில் வேலை பார்த்துருக்கோம், செங்கடல் நட்டு. அதில் ஸ்க்ரீன் பிளே ரைட்டர்ஸில் நான் ஒரு டயலாக் எழுதியிருக்கேன், கதை செஞ்சுருக்கேன்.
லீனா மணிமேகலைன்னுட்டு ஒரு டைரக்டர் அந்த படம் பண்ணிருக்காங்க. இந்த செங்கடல் படம் இலங்கை அகதிகளை பற்றி, இந்த ராமேஸ்வரத்தில் வந்து இறங்கக்கூடிய இலங்கை அகதிகளை பற்றி ஒரு படம். அதே நேரம் ராமேஸ்வர மீனவர்களை இலங்கை கடற்படை நேவி கடலில் வந்து கொள்கிறாங்க. அது 2 இன்ச். ராமேஸ்வரம்ங்கிறது ஒரு பெரிய இலவு வீடு, ஒரு இலவு நிலம், சாபு நிலம், ஒரு அந்த கடல் ஒரு டெட் சி. ஸோ அதை மையமாக வச்சு ஒரு படம் செஞ்சுருக்கிறோம். இப்போது அந்த வேலை தான் பார்த்தோம். கடந்த 1 ವರ್ಷமாக அந்த ಪಡ ವಿಷಯ. ಓಕೆ. ಈಗ ನೋಡಿ, ಅವರು ಸದ್ಯಕ್ಕೆ ತೊಡಗಿಕೊಂಡಿರುವಂಥ ಭಾಳ ಅದ್ಭುತವಾದ ಇದು ಕೆಲಸ ಅಂತಂದರೆ, ಅವರು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಬರೆದಿರುವಂಥ ಸ್ಕ್ರೀನ್ ಪ್ಲೇ ಇಬ್ಬರು ಮಾಡ್ತಾರೆ, ಸ್ಟೋರಿ ಇಬ್ಬರು ಮಾಡ್ತಾರೆ, ಸ್ಕ್ರೀನ್ ಪ್ಲೇ 3 ಜನ ಮಾಡ್ತಾರೆ, ಮತ್ತು ಡೈಲಾಗನ್ನು ಇವರೊಬ್ಬರೇ ಬರೀತಾರೆ. ಈಸ್ ಅ ವಂಡರ್ಫುಲ್ ಡೈಲಾಗ್ ರೈಟರ್. ಆ್ಯಂಡ್ ದಿ ಫಿಲ್ಮ್ ಇಸ್ ಡೈರೆಕ್ಟೆಡ್ ಬೈ ಲೀನಾ ಮಣಿಮೇಖಲೈ. ಲೀನಾ ಮಣಿಮೇಖಲೈ ಅನ್ನುವಂಥ ಒಬ್ಬ ಹೆಣ್ಮಗಳು. ಅದನ್ನು ಶೀಸ್ ತಮಿಳಿಯನ್, ತಮಿಳ್ನಾಡಿನವರು. ಅವರು ಅದನ್ನು ಡಿರೆಕ್ಟ್ ಮಾಡಿದ್ದಾರೆ. ಅದು ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ಆ ಸಿನಿಮಾದಲ್ಲಿ ಡೈಲಾಗ್ ಬರೆಯುವ ಮತ್ತು ಸ್ಕ್ರೀನ್ ಪ್ಲೇ ಬರೆಯುವುದರ ಜೊತೆಗೆ ಅವರೊಂದು ಪಾತ್ರದಲ್ಲಿ ನಟಿಸಿಯೂ ಇದ್ದಾರೆ. ಇದು ಅವರ ಸದ್ಯದ ಚಟುವಟಿಕೆಯಾಗಿದ್ದು, ಈಗ ಅವರು ತಮ್ಮ ಈ ಪ್ರಯಾಣ ಏನಿದೆಯಲ್ಲ, ಅಂದರೆ ಜಾಫ್ನಾದಿಂದ ಪ್ಯಾರಿಸ್ ತನಕ ತಲುಪಿದಂಥ 5 ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ. 5 ವರ್ಷ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಕೇವಲ ಒಂದು ತುತ್ತು ಊಟಕ್ಕೋಸ್ಕರ ಮೈಗ್ರೇಟ್ ಆಗ್ತಾನೆ. ಅವರಿಗೆ ಆಗ 25 ವರ್ಷ ಪ್ಯಾರಿಸ್ಗೆ ಹೋದಾಗ. ಈಗ 43 ವರ್ಷ ಅವರು ಅವಿವಾಹಿತರಾಗಿ ಉಳ್ಕೊಂಡಿದ್ದಾರೆ. ಅವರ ಗೆಳತಿ ಇದ್ದಾರೆ, ಆದರೆ ಎಲ್ಲರ ಹಾಗೆ ಮದುವೆ ಆಗಿ ಸಂಸಾರ ಮಾಡಿ ಆ ಥರದ್ದು ಯಾವುದಿಲ್ಲ. ಬಟ್ ನೋಡಿ, ಬದುಕನ್ನು ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಅವರು ಬದಲಾಯಿಸ್ಕೊಂಡು ಒಬ್ಬ ಕೇವಲ ಡಿಶ್ ವಾಷರ್ ಆಗಿ, ಪಾತ್ರೆ ತೊಳೆಯೋನಾಗಿ ಉಳಿದು ಬಿಡ್ಬೋದಾಗಿತ್ತು. ನಾವು ಬಹುಶಃ ಅದನ್ನೇ ಮಾಡ್ತಿದ್ವಿ. ನಮಗೆಲ್ಲ ಏನೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬರ್ತೀವಿ ನಾವು. ಆದರೆ ಬದುಕು ಹೊಸ ಪಾಠಗಳನ್ನು ಕಲಿಸುತ್ತೆ. ಆ ಕ್ರಿಯಾಶೀಲತೆ, ಚಳವಳಿಯಿಂದ ಬೆಳೆದಂಥ ಹಿನ್ನೆಲೆ, ಓದು ಕೊಡುವಂಥ ಕಾನ್ಫಿಡೆನ್ಸ್ನಿಂದಾಗಿ ಅವರು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಗೆಳೆಯರೇ, ಇಷ್ಟು ಹೇಳುವುದರ ಮೂಲಕ ನನಗೆ ನನ್ನ ಒಬ್ಬ ಆತ್ಮೀಯ ಮಿತ್ರನನ್ನು, ಒಬ್ಬ ಲೇಖಕನನ್ನು, ಒಬ್ಬ ಕ್ರಿಯಾಶೀಲ ಮನುಷ್ಯನನ್ನು, ಸಾಧಕನನ್ನು, ಹೋರಾಟಗಾರನನ್ನು ನಿಮಗೆ ಪರಿಚಯಿಸಿದಂತಹ ಸಂತೋಷ ನಾನು ಅನುಭವಿಸ್ತಾ ಇದ್ದೇನೆ. ಬಹುಶಃ ನೀವು ಇದನ್ನು ಎಂಜಾಯ್ ಮಾಡಿದ್ರಿ ಅನ್ನುವಂಥ ಆಸೆಯಿಂದ, ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಥ್ಯಾಂಕ್ಸ್.